ಭಾರತದಲ್ಲಿ ಮಾವು ಅಂದರೆ ಕೇವಲ ಒಂದು ಹಣ್ಣು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಬಾಲ್ಯದ ನೆನಪು ಹಾಗೂ ಜೀವನದ ನೆಚ್ಚಿನ ರುಚಿ. ಹೌದು, ಹಣ್ಣುಗಳ ರಾಜ ಎಂದೇ ಕರೆಯಲು ಪಡುವ ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿಗೆ ಇವತ್ತು ವಿಶೇಷ ದಿನ. ಪ್ರತಿ ವರ್ಷ ಜುಲೈ 22ರಂದು ರಾಷ್ಟ್ರೀಯ ಮಾವು ದಿನವೆಂದು ಆಚರಿಸಲಾಗುತ್ತೆ. ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ಮಾರುಕಟ್ಟೆಯಲ್ಲಿ ಸಾಲು ಸಾಲಾಗಿ ಕಾಣಿಸುವ ವಿವಿಧ ಮಾವಿನ ಹಣ್ಣುಗಳು ಪ್ರತಿಯೊಬ್ಬರ ಬಾಯಲ್ಲೂ ನೀರೂರಿಸುತ್ತೆ. ಬಾದಾಮಿ, ರಸಪುರಿ, ಮಲ್ಲಿಕ, ತೋತಾಪುರಿ ಹೀಗೆ ಒಂದಕ್ಕಿಂತ ಒಂದು ವಿಭಿನ್ನ ರುಚಿ ಮತ್ತು ವಿಶೇಷ ಸುವಾಸನೆಯನ್ನು ಹೊಂದಿದೆ. ನಿಮಗಿದು ಗೊತ್ತಾ? ಜಗತ್ತಿನಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಮತ್ತು ರಫ್ತು ಮಾಡುವ ದೇಶ ನಮ್ಮ ಭಾರತ. ನಮ್ಮ ದೇಶದ ಈ ಸಿಹಿಯಾದ ಹಣ್ಣಿಗೆ ವಿದೇಶದಲ್ಲೂ ಭಾರಿ ಬೇಡಿಕೆ ಇದೆ. ಆದರೆ ಈ ದಿನವನ್ನು ಯಾಕೆ ಶುರು ಮಾಡಿದ್ದು ಎಂದು ನಿಮಗೆ ಗೊತ್ತಾಗಬೇಕಾ? ಇಲ್ಲಿದೆ ಕೇಳಿ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವನ್ನು ನೆನಪಿಸಲು 2005ರ ಜುಲೈ 22ರಂದು ಮೊದಲ ಬಾರಿಗೆ ರಾಷ್ಟ್ರೀಯ ಮಾವು ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಈ ದಿನದಂದು ಮಾವಿನ ಹಣ್ಣಿನ ಮಹತ್ವ, ವಿವಿಧ ಪ್ರಭೇದಗಳು ಹಾಗೂ ಅದರಲ್ಲಿರುವ ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗ್ತದೆ. ಬರೀ ರುಚಿ ಮಾತ್ರವಲ್ಲ, ಆರೋಗ್ಯಕ್ಕೂ ಮಾವು ಅತ್ಯುತ್ತಮ. ಜೀವನದಲ್ಲಿ ವಿಫಲತೆ, ಕಷ್ಟಗಳು ಏನೇ ಇರಲಿ, ಋತುಮಾನಕ್ಕೆ ಸಿಗುವ ಈ ಮಾವಿನ ಹಣ್ಣಿನ ರುಚಿ ಪ್ರತಿಯೊಬ್ಬರ ಜೀವನದಲ್ಲೂ ಸಿಹಿಯನ್ನ ತುಂಬುತ್ತದೆ. ಮಾವಿನ ಮೇಲಿರುವ ಜನರ ಪ್ರೀತಿ ಹಾಗೂ ನಮ್ಮ ಕೃಷಿಕರ ಶ್ರಮಕ್ಕೆ ಗೌರವ ಸಲ್ಲಿಸುವ ಈ ಸುದಿನದಂದು ನಿಮ್ಮ ನೆಚ್ಚಿನ ಮಾವಿನ ಹಣ್ಣನ್ನ ಸವಿಯಲು ಮರಿಬೇಡಿ.